ಕಳಿಯಪ್ಪ ಅಂದರೆ, ನಾವು ಭಗವಂತನ ಮುಂದೆ ನಾವುಗಳು ನಿಂತಾಗ ಭಗವಂತನಿಗೆ ನಮಗಿದನ್ನು ಕೊಡಪ್ಪ ಅಂತ ಕೇಳಬಾರ್ದಂತೆ, ಇದನ್ನು ಕಳಿಯಪ್ಪ ಅಂತ ಹೇಳಬೇಕಂತೆ. ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ, ನನಗೆ ಭಗವಂತ ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಪ್ಪ, ಭಗವಂತ ಯಾವಾಗಲೂ ಧರ್ಮದ ಚಿಂತನೆಯನ್ನೇ ನಡೆಸುವಂತೆ ನೋಡ್ಕೋಪ್ಪ ಅಂತ ನಾವೇನು ರಾಮನ ಮುಂದೆ ಪ್ರಾರ್ಥನೆ ಮಾಡ್ತೇವೆ, ಅದಕ್ಕಿಂತ ಮೊದಲಿಗೇನು ಪ್ರಾರ್ಥನೆ ಮಾಡಬೇಕಪ್ಪ ಭಗವಂತನ ಮುಂದೆ ನಿಂತು ಅಂದರೆ, ಭಗವಂತ ನನ್ನಲ್ಲಿರುವಂತಹ ಈ ದುಷ್ಟ ಗುಣಗಳನ್ನು ಪರಿಹರಿಸಪ್ಪ ಅಂತ ಕೇಳ್ಕೋಬೇಕಂತೆ. ಯಾಕೆ? ನಮ್ಮಲ್ಲಿರುವಂತಹ ದುರ್ಗುಣಗಳು ದೂರವಾದದ್ದಾದರೆ ತಾನಾಗೇ ನಮಗೆ ಆ ಸದ್ಗುಣಗಳು ಬಂದು ನೆಲೆಸುವಂಥದ್ದಾಗತ್ತೆ. ದುಷ್ಟ ಗುಣಗಳು ಹೋಗೋದು, ಸದ್ಗುಣಗಳು ಬರೋದು ಎರಡಲ್ಲ. ಇದು ಹೋದರೆ ಸಾಕು, ನಾವು ಶುದ್ಧರಾಗ್ತೇವೆ. ನಮಗೇನು ಒಳ್ಳೆಯದನ್ನು ನಾವು ಕೇಳಿ ಪಡಿಬೇಕಾಗಿಲ್ಲ. ಈಗ ನಾವು ನೀ ಸತ್ಯ ಹೇಳೋ ಅಂತ ಹೇಳಬೇಕಾಗಿಲ್ಲ. ನಾವು ಯಾವತ್ತೂ ನೀನು ಸುಳ್ಳನ್ನು ಹೇಳಬೇಡಪ್ಪ ಅಂತ ಹೇಳಿದ್ರೆ ಸಾಕು. ಭಗವತ್ಪಾದರು ಸತ್ಯ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನವನ್ನು ಭಾಷ್ಯದಲ್ಲಿ ಬರಿಬೇಕಾದಾಗ ಅನೃತ ವರ್ಜನಂ ಅಂತ ಬರೆದಿದ್ದಾರೆ. ಸುಳ್ಳನ್ನು ಹೇಳದೇ ಇರುವುದಕ್ಕೆ ಸತ್ಯವೇ ಹೊರತು ನಾವು ಯಾರೂ ಸತ್ಯವನ್ನು ಹೇಳೋದಕ್ಕಾಗೋದಿಲ್ಲ. ಈಗ ನಮಗೆಲ್ಲ ಹರಿಶ್ಚಂದ್ರನ ಕಥೆ ಗೊತ್ತೇ ಇದೆ. ಹರಿಶ್ಚಂದ್ರನ ಕಥೆ ನಮಗೆ ತಿಳಿದೇ ಇದೆ. ಹರಿಶ್ಚಂದ್ರ ಎಲ್ಲಿ ಸತ್ಯ ಹೇಳದೆ ಹೇಳಿ ನೋಡೋಣ? ಯಾವ ಜಾಗದಲ್ಲಿ ಸತ್ಯ ಹೇಳದ ಹರಿಶ್ಚಂದ್ರ? ಎಂತಹ ಕಷ್ಟದ ಸಂದರ್ಭ ಬಂದರೂ ಕೂಡ ಅವನು ಸುಳ್ಳನ್ನು ಹೇಳಲಿಲ್ಲ. ಅದಕ್ಕೆ ಅವನನ್ನು ಸತ್ಯ ಹರಿಶ್ಚಂದ್ರ ಅಂತ ಕರೆದು.